ಅಣ್ಣನ ಕೇಳಿ, ಅಣ್ಣ ಅತ್ತಿಗೇನು ಕೇಳಿ ಅವರನ್ನ. ತಂದೆಗೆ ನಮಸ್ಕಾರ ಮಾಡ್ಕೊ, ತಂದೆಗೆ ನಮಸ್ಕಾರ ಮಾಡ್ಕೊಳ್ಳಿ. ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಗುರುಭ್ಯೋ ನಮಃ ಆಚಾರ್ಯೇಭ್ಯೋ ನಮಃ. ಇಷ್ಟದೇವತಾ ಕುಲದೇವತಾ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿನೇ ನಮಃ. ಮಾಂಗಲ್ಯ ಧಾರಣೆ ಆಗುತ್ತೆ. ನಾನು ಮಂತ್ರ ಹೇಳ್ತೀನಿ, ಆ ಮಂತ್ರವನ್ನು ಹೇಳಿಬಿಟ್ಟು ಮೊದಲು ಮಾಂಗಲ್ಯ ಕಟ್ಟಿ ಹರ್ಷಾಂಗುಮಕ್ಕೆ ಇಡಿ, ಆಮೇಲೆ ಫೋಟೋಗೆ ನಿಮ್ಮ ಕಡೆ ಪೋಸ್ ಮಾಡಿ. ಮೊದಲು ದೇವರು, ಆಮೇಲೆ ಫೋಟೋ, ಆಯಿತಾ? ಮೊದಲು ನಾನು ಮಂತ್ರ ಹೇಳ್ಕೊಡ್ತೀನಿ, ಆ ಮಂತ್ರವನ್ನು ಹೇಳಿ ಮಾಂಗಲ್ಯನ ಕಟ್ಟೋದು 3 ಗಂಟು, ಅರ್ಶಾಂಗುಮ ಇಡಿ. ಮಾಂಗಲ್ಯ ಕಟ್ಟಿದ ಮೇಲೆ ಆ ಕಡೆ ತಿರುಗಿ. ನೀವು ಮಾಂಗಲ್ಯ ಕಟ್ಟುವಾಗ ಇಲ್ಲಿ ನೋಡ್ತಿರ್ಬೇಕು, ಆಮೇಲೆ ಫೋಟೋ ಕಡೆ ನೋಡಬೇಕು. ಆಗ್ಬೋದಾ? ಮೈಕ್ ತಿಸ್ಕೊಂಡಪ್ಪ ಅಂದ್ರು ಆಮೇಲೆ ಮೊದಲು ಮಾಂಗಲ್ಯ ಕಟ್ಬಿಟ್ಟು ಆಮೇಲೆ ಆ ಕಡೆ ತಿರುಗಿ, ಆಯ್ತಾ? ಸಭೆಗೆಲ್ಲ ತೋರಿಸಿ ಒಂದ್ಸಲ. ಧ್ರುವಂತೆ ರಾಜವರ್ಣೋ ಧ್ರುವಂದೇವ ಬೃಹಸ್ಪತಿಃ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ. ಸ್ವಲ್ಪ 5 ಜನ ಹೇಳಿ. ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನ ಕಂಠೆ ಬಧ್ನಾಮಿ ಸುಭಗೆ ತ್ವಂ ಜೀವ ಶರದಾಂ ಶತಂ. ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಮಾಂಗಲ್ಯ ಕಟ್ಟಿ ಆಮೇಲೆ ಆ ಕಡೆ ನೋಡಿ. ವಾದ್ಯ ಆಗ್ಬೋದು. ಓಂ ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ನಾರಾಯಣಿ ನಮೋಸ್ತುತೇ. ಮಾಂಗಲ್ಯ ಧಾರಣ ಸುಮುಹೂರ್ತೋ ಸಿದ್ಧಿರ್ಗೃಹ್ಣಂತು ಸುಮುಹೂರ್ತೋ ಅಸ್ತು ಸುಪ್ರತಿಷ್ಠಿತಮಸ್ತು. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ